ಕೆಲಸದಂತೆ ಮಾಡಬೇಕಾಗಿ ಅಸಾಧರ್ಯದಿಂದ ನಡೆದು ಹೋದ ಒಂದು ಘಟನೆಗಾಗಿ ಪ್ರಭುಗಳು ಇಷ್ಟೊಂದು ಬೇಸರ ಪಡಬೇಕಾಗಿಲ್ಲ. ಈಗಾಗಲೇ ನಮ್ಮ ಸೀಮೆಯ ಕೋಟೆ ಪತ್ತಲುಗಳಿಗೆಲ್ಲ ಗೂಢಚಾರರು ಹಟ್ಟಿದೆ. ಆ ರಾಜದ್ರೋಹಿ ಮಯೂರ ತನ್ನ ತಾಯಿಯ ಬಸುರಿನಲ್ಲಿ ಅಡಗಿದ್ದರೂ ನಮ್ಮವರು ಅವನನ್ನು ಬಿಡುವುದಿಲ್ಲ. ಅದು ಅಷ್ಟು ಸುಲಭವಾದ ಕಾರ್ಯವಲ್ಲ ಮಂತ್ರಿಗಳೇ. ಹೌದೌದು. ಸ್ನೇಹಿತರೆ ನಮಸ್ತೆ, ನಾನು ಈಶ್ವರನ್ ಪಿ ತೀರ್ಥ ಮಾತಾಡ್ತಾ ಇರೋದು. ಕ್ಷಮಿಸಿ, ನಾನು ಆ್ಯಕ್ಚುಲಿ ಏನಾದ್ರು ನನಗೆ ಮಾತಾಡ್ಬೇಕಾದ್ರೆ ಹಾಕ್ಲಿಕ್ಕೆ ಬಂದರೆ ಅಥವಾ ಸ್ವಲ್ಪ ಆಯಾಸದ ಧ್ವನಿಯನ್ನು ಕೇಳಿಸಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಕಾರಣ ಏನಪ್ಪ ಅಂತಂದರೆ ಮೊಬೈಲಲ್ಲಿ ಲೋಡ್ ಜಾಸ್ತಿ ಆಗಿದೆ ಅಂತ ಹೇಳಿ ಅನಿವಾರ್ಯವಾಗಿ ಇವತ್ತೊಂದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೊರಟಿರೋವಂಥದ್ದು. ನೀವೆಲ್ಲ ನೋಡ್ತಾ ಇರೋದು ಮಯೂರ ಚಿತ್ರದ ಡೈಲಾಗು. ಬಹುಶಃ ಹಳಬರಿಗೆಲ್ಲ ನೆನಪಿರುತ್ತೆ, ಇವತ್ತಿನ ಮಕ್ಕಳಿಗೆ ಗೊತ್ತಾಗಲ್ಲ ಅದು ಯಾರದು ಅಂತೇಳಿ ಅಂತ. ಇದು ಆರ್ಗನೈಸ್ ಮಾಡಿದ್ದು ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆಯಲ್ಲಿ ವರ್ಷಕ್ಕೊಂದ್ಸಲಿ ಏನು ಫಲಪುಷ್ಪ ಪ್ರದರ್ಶನ ಮಾಡ್ತಾರೆ ಆ ಉದ್ದೇಶದಿಂದ ಮಾಡಿರೋ ಅಂಥದ್ದು. ಹಾಗಾಗಿ ನಾನು ಚಿತ್ರದುರ್ಗಕ್ಕೆ ಹೊಸಬನಾಗಿರೋದ್ರಿಂದ ನೋಡಲಿಕ್ಕೆ ಅಂತ ಹೊರಟಿದ್ದಾಯಿತು. ಚಿತ್ರದುರ್ಗ ಮೂಲದಲ್ಲಿ ಇರ್ಬೋದು, ಆದರೆ ಬೆಳೆದಿದ್ದೆಲ್ಲ ಜಾಸ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಹೋಗಿದ್ದಾಯಿತು. ಯಥ ಪ್ರಕಾರ ನಾವೇನು ಆಸಕ್ತಿಯಿಂದ ಗಮನಿಸ್ತಾ ಇದ್ದೀವಿ. ಮುಂಚೆ ಒಂದು ಕಾಲದಲ್ಲಿ ಇಷ್ಟು ದಪ್ಪ ಹಣ್ಣು ಬಿಟ್ಟಿದೆ, ಇಷ್ಟು ದಪ್ಪ ಕುಂಬಳಕಾಯಿ, ಇಷ್ಟೆಲ್ಲ ವೆರೈಟಿ ತರಕಾರಿಗಳಿದೆ, ಟೊಮೊಟೊದಲ್ಲಿ ಇಷ್ಟೊಂದು ವೆರೈಟಿಗಳು, ಬದನೆಕಾಯಲ್ಲಿ ಇಷ್ಟೊಂದು ವೆರೈಟಿಗಳು, ಅಲ್ಲಿ ಒಂದಿಷ್ಟು ರೈತರುಗಳ ಹೆಸರುಗಳು ಅಥವಾ ಬೋನ್ಸಾಯಿ ಗಿಡಗಳು ಅಥವಾ ಅವು ತುಂಬ ಅಚ್ಚುಕಟ್ಟಾಗಿ ಜೋಡಿಸಿರೋಂಥ ಹೂವಿನ ಗಿಡಗಳು ಆಕರ್ಷಣೆ ಆಗಿರೋಂಥದ್ದು, ಈ ಥರದ್ದು ಸುಮಾರಷ್ಟು ಇದನ್ನು ನೋಡಿದಾಗ ಹಬ್ಬ ಅನ್ನಿಸ್ತಾ ಇತ್ತು. ಅದು ನಿಜನೇ, ಯಾಕಂದರೆ ಆ ವಯಸ್ಸಿಗೆ ತಕ್ಕನಾಗೆ ಇದನ್ನು ಮಾತ್ರ ಅಬ್ಸರ್ವ್ ಮಾಡ್ತೀವಿ. ಆದರೆ ನಾನು ಹೇಳಲಿಕ್ಕೆ ಹೊರಟಿರೋಂಥದ್ದು ಇವತ್ತು ಒಂದಿಷ್ಟು ನಮಗೆ ಯೋಚನೆ ಮಟ್ಟ ಬೆಳೆದಿದೆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇರೋಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಅನೇಕ ತರಕಾರಿಗಳನ್ನು ಇಟ್ಟಿದ್ದಾರೆ, ಅಲ್ಲಿ ರೈತರುಗಳ ಹೆಸರುಗಳು ಹಾಕಿದ್ದಾರೆ. ಆ ರೈತರನ್ನೇ ಕರ್ಕೊಂಡು ಬಂದು ಆ ಜಾಗದಲ್ಲಿ ಕೂರಿಸಿ ಆ ರೈತನಿಂದಲೇ ಮಾಹಿತಿ ಪಡೆಯುವಂಥ ಒಂದು ವ್ಯವಸ್ಥೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ನನಗೆ. ಅಥವಾ ಈ ಕೆತ್ತನೆ ಕೆಲಸಗಳೆಲ್ಲ ನೋಡ್ತಾ ಇದ್ದೀರಾ, ಈ ವ್ಯಕ್ತಿಗಳು ಯಾರು ಮಾಡಿದ್ದು ಇದನ್ನು? ಆ್ಯಕ್ಚುಲಿ ಒಂದು ಪ್ರಸ್ತುತ ಅವೈಲಬಲ್ ಇದೆ ದುರ್ಗ ಜಿಲ್ಲೆಯಲ್ಲಿ. ಇದನ್ನು ನಾವು ಎಲ್ಲೂ ಉಪಯೋಗಿಸ್ಕೋಬೋದು, ಮಾರ್ಕೆಟಿಂಗ್ ಮಾಡ್ಕೊಡ್ಬೋದು ಅವನಿಗೆ ಅನ್ನೋದು ಒಂದು ಉದ್ದೇಶ ಮಾಡ್ಬೋದಾಗಿತ್ತು. ಹಾಗೆ ಈ ಚಿತ್ರಕಲೆಯವರು ಇದ್ದರು, ಅಲ್ಲಿ ಒಂದು ಇಬ್ಬರು ಮೂವರು ಇದ್ದರು, ತುಂಬ ಒಳ್ಳೆಯ ಚಿತ್ರಗಳನ್ನು ಬರೆದಿದ್ದರು. ಒಂದು ಎಲ್ಲ ಕಾಲೇಜ್ ಹುಡುಗಿ ಯಾರೋ ಒಬ್ಬಳು ಇದ್ಲು, ಆ ಥರ ಎಲ್ಲ. ಮತ್ತು ಈ ಥರದ್ದೆಲ್ಲ ಚಿತ್ರಗಳೆಲ್ಲ ಗಮನ ಸೆಳೀತು. ನಮ್ಮ ಹಾಲಕ್ಕಿ ಕುಟುಂಬದ ಏನು ಇವ್ರು ತೀರ್ಕೊಂಡಿದ್ರು, ಸುರ್ಕಿಬಾಯಿ ಅಂತಲೇ ಏನೋ ಹೆಸರಿದೆ, ಮರ್ತೋಯ್ತು, ಸಾರಿ, ಮೊನ್ನೆ ತೀರ್ಕೊಂಡ್ರು ಇವರು. ಇದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಇಲ್ಲ ಅಂತಲ್ಲ. ಮತ್ತು ಹೆಣ್ಣಿನ ಪ್ರಧಾನವಾಗಿ ಇಟ್ಕೊಂಡು ಒಂದಿಷ್ಟು ಇದೆಲ್ಲ ಮಾಡಿದರು. ಎಲ್ಲ ನಮ್ಮ ಸಾಧನೆ ಮಾಡಿರೋಂಥ ಮಹಿಳೆಯರದೆಲ್ಲ ಒಂದು ಕಡೆಗೆ ನೋಡ್ಲಿಕ್ಕೆ ಒಂದು ವ್ಯವಸ್ಥೆ ಇದೆಲ್ಲ ಮಾಡಿದರು. ಹಾಗಾಗಿ ಅದೆಲ್ಲ ಇಷ್ಟ ಆಯಿತು. ಅದೆಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಒಟ್ಟಾರೆ ಹೇಳ್ತಾ ಇರೋಂಥದ್ದು. ಇವತ್ತು ಅಲ್ಲಿ ಸಾಧನೆ ಮಾಡಿರೋ ಅಂತಂದರೆ ಚೆನ್ನಾಗಿ ಟೊಮೊಟೊ ಬೆಳೆದಿರೋನು, ಅವ್ನು ಬ್ಲ್ಯಾಕ್ ಸಾಯಿಲಲ್ಲಿ ಬೆಳೆದಿದ್ದಾನು. ದುರ್ಗ ಜಿಲ್ಲೆ ಆಗಿರೋದ್ರಿಂದ ಇಲ್ಲ ಅರ್ಧ ಎರೆಭೂಮಿನೇ ಇದೆ, ಕೆಂಪು ಭೂಮಿನೂ ಇದೆ, ಮಿಶ್ರ ಮಣ್ಣುಗಳು ಇದೆ. ಹಾಗಾಗಿ ಅವನು ಯಾವ ಇದರಲ್ಲಿ ಬೆಳೆದ, ಅವನು ಏನು ಮಾಡ್ದ ಆ ರೈತ ಅಧಿಕ ಇಳುವರಿ ಬರಲಿಕ್ಕೆ, ನಿಜವಾಗ್ಲೂ ಅವ್ನು ಗೆದ್ದನ ಅದರೊಳಗಡೆ ಅನ್ನೋದನ್ನು ಆ ಕಥೆನೇ ರೈತನೇ ಅಲ್ಲಿ ಹೇಳ್ತಾ ಕೂತ್ರೆ, ಮತ್ತೊಬ್ಬ ರೈತ ಯಾರೋ ಆಸಕ್ತಿಯಿಂದ ಬಂದರೆ ಅಥವಾ ಯಾರೋ ಅವ್ರು ಪಟ್ಟಣವಾಸಿಗಳಾಗಿದ್ದು ಅವ್ರು ಹೋಗಿ ನಾನು ಕೃಷಿ ಮಾಡಬೇಕು ಅಂತಿದ್ರೆ ಇಂಥದ್ದು ಡೈರೆಕ್ಷನ್ ತೊಗೊಂಡು ಕಮರ್ಷಿಯಲ್ ಕ್ರಾಪ್ನ ಮಾಡಲಿಕ್ಕೆ ಅವಕಾಶ ಇರ್ತಿತ್ತು ಅನ್ನೋಂಥ ಒಂದು ಸಲ ಅಂತ ಅನಿಸುತ್ತೆ. ಈ ಥರದ್ದು ಆಗಬೇಕಾಗಿತ್ತು ಅನ್ನೋದು ನನ್ನ ಅಭಿಮತ. ಇದೆಲ್ಲ ಮನಸ್ಸಿಗೆ ಪಟ್ಟಣಗರಿಗೆ ಚೆನ್ನಾಗಿ ಅನಿಸ್ಬೋದೇನೋ. ಪಾಪ ಹಳ್ಳಿಯವ್ರು ಯಾರು ಜಾಸ್ತಿ ನೋಡಲಿಕ್ಕೆಲ್ಲ ಬಂದಿರಲಿಲ್ಲ, ಕಡಿಮೆ ಇದ್ದರು. ಅದಕ್ಕೆ ಹೋಗಿ ಚಿತ್ರದುರ್ಗ ಪಟ್ಟಣದಲ್ಲಿ ವಾಸ ಮಾಡೋರಂತಾರೆ ಇದನ್ನೆಲ್ಲ ನೋಡ್ಲಿಕ್ಕೆ ಬರ್ತಾ ಇದ್ದಂಥದ್ದು. ನಾನು ಹೇಳೋದು ಮಾಹಿತಿಗಳು ಕೊಡಬೇಕಾಯ್ತು ಅಧಿಕಾರಿಗಳು ಅನ್ನೋದು ಅಷ್ಟೇ. ಚೆನ್ನಾಗಿರ್ತಾಯಿತ್ತು, ಅದನ್ನು ಕೊಟ್ಟಿದ್ರೆ, ಮಾಹಿತಿ ಕೊಟ್ಟಿದ್ರೆ ಭಾಳ ಖುಷಿ ಆಗ್ತಾಯಿತ್ತು. ಮತ್ತು ಏನು ಅವಕಾಶಗಳಿದೆ ಅನ್ನೋ ತಿಳಿಸೋಂಥ ವ್ಯವಸ್ಥೆ ಮಾಡಬೇಕಾಯಿತು. ಮತ್ತು ತೋಟಗಾರಿಕೆಗಿಂದ ಸರ್ಕಾರದಿಂದ ಬರ್ತಿರೋ ವ್ಯವಸ್ಥೆಗಳೇನಿದೆ, ನಾವು ಆ್ಯಕ್ಚುಲಿ ಹೇಳ್ತೀವಿ ಡ್ರಿಪ್ಪಿಗೆಲ್ಲ ಇದನ್ನೆಲ್ಲ ಕೊಡ್ತಾರೆ ಅಂತ ಹೇಳ್ತೀವಿ. ಸರ್ಕಾರ ಪ್ರತಿ ವರ್ಷ ಅನೌನ್ಸ್ ಮಾಡುತ್ತೆ 90% ಅಂತೇಳಿ ಅಂತ. ಅದೆಲ್ಲ ಸುಳ್ಳು. 90% ಯಾವ ರೈತನಿಗೂ ಬಂದಿರೋದನ್ನು ನಾನು ನೋಡಿಲ್ಲ. 90% ಯಾವ ರೈತನಿಗೆ ಬಂದಿದೆ, ಎಲ್ಲಿ ಬಂದಿದೆ ಅಂತೇಳಿ ಅಂತ. ಅದಕ್ಕೆ ಅದು ಸಬ್ಸಿಡಿ 50% ಅಂತ ಹೇಳ್ತಾರೆ. ಮತ್ತು ಅದ್ರಲ್ಲಿ 18% ಟ್ಯಾಕ್ಸನ್ನು ಕಟ್ ಮಾಡಿ ಎಲ್ಲ ಮಾಡಿ ನಮ್ಮ ಕೈಯಲ್ಲಿ ಬರೋದು ಒಂದು 15-20 ಬರುತ್ತೆ ಅಷ್ಟೇ. ಆದರೆ ತೋಟಗಾರಿಕೆ ಇಲಾಖೆಯಲ್ಲಿ 90% ಸಬ್ಸಿಡಿ ಅಂತೇಳಿ ಪೇಪರ್ಗಳಲ್ಲಿ ಮೀಡಿಯಾಗಳೆಲ್ಲ ಹಾಕ್ತಾನೆ ಇರ್ತಾರೆ, ಪೋಸ್ಟ್ಗಳು ಹಾಕ್ತಾರೆ. ಅದು ಯಾರಿಗೆ ಸಿಗುತ್ತೆ ಅಂತ ಏನು ಗೊತ್ತಾಗಲ್ಲ. ಮತ್ತು ಉಪಯೋಗ ಆಗೋಂಥ ಒಂದು ಆ್ಯಕ್ಟಿವಿಟೀಸ್ ಆ ಥರದ್ದು ಮಾಡಬೇಕಾಯ್ತು. ಇದೆಲ್ಲ ಯಾರೊಬ್ಬರು ಬರ್ತಾರೆ ಆಸಕ್ತಿ ಹೆಣ್ಮಕ್ಳುಗಳು, ಈ ರಂಗೋಲಿಗಳೆಲ್ಲ ಮಾಡ್ತಾರೆ, ಹೋಗ್ತಾರೆ, ಅದೆಲ್ಲ ಓಕೆನೇ. ಇದೊಂದೊಂದು
ಇದರಿಂದ ಉಪಯೋಗ ಯಾರಿಗಾಗುತ್ತೆ ಅಂತ ಗೊತ್ತಾಗಲ್ಲ. ಯಾರೊಬ್ಬರು ಕ್ರಿಯೇಟಿವ್ ಆಗಿರೋರು ಬೆಳಕಿಗೆ ಬರ್ತಾರೆ ಅಷ್ಟೇನೆ. ಅವ್ರನ್ನಂತೂ ನೋಡೋಕ್ಕೂ ಆಗಲ್ಲ. ಅವರೆಲ್ಲ ಬಂದು ಮಾಡಿಬಿಟ್ಟು ಹೋಗಿರ್ತಾರೆ. ಅದನ್ನು ನಿರಂತರ ಒಂದು ವಾರಗಳ ಕಾಲ ಅದನ್ನ ಹಿಡ್ಕೊಂಡು ಮೇಂಟೈನ್ ಮಾಡಿ ಅದನ್ನು ನಮಗೆಲ್ಲ ತೋರಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಾನು ಇದನ್ನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಾನು ಹೇಳ್ತಾ ಇರೋವಂಥದ್ದು, ಒಂದು ಸರ್ಕಾರ ಪ್ರಸ್ತುತ ತೋಟಗಾರಿಕೆ ಇಲಾಖೆಗೆ ಯಾವ ವ್ಯವಸ್ಥೆಗಳನ್ನು ಕೊಡ್ತಾ ಇದೆ, ಅಥವಾ ಒಬ್ಬ ನಾಗರಿಕ ಆಗಿ ಒಬ್ಬ ರೈತ ಆಗಿ ಯಾವುದನ್ನು ಬಾಯ್ಬಿಟ್ಟು ಕೇಳಬೇಕು, ಅವನ ಅಪ್ಲಿಕೇಶನ್ ಹಾಕುವಂಥ ಮೆಥಡ್ ಹೇಗೆ. ಈಗ ನಾವು ಹೇಳ್ತೀವಿ ಕುರಿ ಸಾಕಾಣಿಕೆ ತೋಟಗಾರಿಕೆ ಇಲಾಖೆಯಲ್ಲೇ ಬರೋವಂಥದ್ದು. ಅದರಲ್ಲಿ 50%, 70%, 80%ವರೆಗೂ ಸಬ್ಸಿಡಿ ಅಂತಲೇ ಹೇಳ್ತಾರೆ. ಸಬ್ಸಿಡಿ ಯಾಕೆ ಕೊಡಬೇಕು, ಯಾಕೆ ಸರ್ಕಾರ ಕೊಡ್ತಾ ಇದೆ, ಸಬ್ಸಿಡಿನ ತೊಗೊಳ್ಲಿಕ್ಕೆ ಅವನೇನೇನು ಮಾಡಬೇಕು ರೈತ ಅನ್ನೋದನ್ನು ಸಹ ತಿಳಿಸ್ಲಿಕ್ಕೆ ಅಧಿಕಾರಿಗಳಿದ್ದ ಸಮಯದಲ್ಲಿ ಕೂತಿದ್ರೆ ಬಹುಶಃ ಕೇಳ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗೋದೇನೋ. ಹಾಗಾಗಿ ಇದೆಲ್ಲ ಇದೆ. ಈ ಹುಡುಗಿ ಒಬ್ಬಳು ನೋಡಿದೆ, ತುಂಬ ಚೆನ್ನಾಗಿ ಚಿತ್ರಗಳನ್ನು ಬರೆದಿದ್ರು. ತುಂಬ ಚೆನ್ನಾಗಿ ಗಿಫ್ಟ್ ಕೊಡೋದ್ರಲ್ಲಿ ಇದನ್ನೆಲ್ಲ ತೊಗೊಂಡು ಪರ್ಚೇಸ್ ಮಾಡ್ಕೊಡ್ಬೋದು. ಅದೆಲ್ಲ 1500, 300, 1000, 2000, 3000ವರೆಗೂ ಇತ್ತು. ಆ ಕಡೆ ಇನ್ನೊಬ್ರು ಯಾರೋ ಬರೆದಿದ್ದು ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು, ಅದೆಲ್ಲ ಕಾಸ್ಟ್ಲಿ ಇತ್ತು, 2-3 ಸಾವಿರ ರೂಪಾಯಿ ಇತ್ತು. ಚಿತ್ರದುರ್ಗ ಜಿಲ್ಲೆನ ಚೆನ್ನಾಗೇ ಅವರು ಪ್ರೆಸೆಂಟ್ ಮಾಡಿದರು. ಆ ಫೋಟೋಗಳು ನೋಡ್ಬೋದು ನೀವು, ಅದೆಲ್ಲ ಕೈಯಲ್ಲಿ ಬರೆದಿರೋವಂಥದ್ದೇ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ನಮ್ಮ ತಂದೆ ತಾಯಿಗಳ ಹತ್ರ ಬರ್ಸಾಕಬೇಕು ಅಂತ, ನಮ್ಮ ಮಕ್ಳದ ಹತ್ರ ಬರ್ಸ್ಕೋಬೇಕು ಅಂದರು. ಆ ಥರ ಎಲ್ಲ ಕಾಂಟ್ಯಾಕ್ಟ್ ಮಾಡೋಂಥ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಇನ್ಸ್ಟಾಗ್ರಾಮು ರೀಲ್ಸ್ ಮಾಡೋರು ಸಹ ಅದನ್ನು ಇದು ಮಾಡ್ಬೋದಾಗಿತ್ತು. ಈ ರೀತಿ ನೋಡ್ತಾ ಇದ್ದಿಲ್ಲ, ಈ ಥರ ಎಲ್ಲ ಇಟ್ಟಿರ್ತಾರಲ್ಲ, ಇದನ್ನು ಈ ಬೆಳೆದಿರೋಂಥ ರೈತರೇ ಬಂದು ಈ ಜಾಗದಲ್ಲಿ ಕೂತ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಇದು. ಆ ರೈತ ಬಂದು ಕೂತ್ಕೋಬೇಕಲ್ಲಿ, ಅವ್ನ ಕಥೆಗಳು ಹೇಳಬೇಕು, ಅವ್ನಿಗೆ ಸೋಲು, ಅವನೇನೇನು ಅನುಭವಿಸ್ದ, ಅವ್ನಿಗೇನು ಕಷ್ಟಗಳಾಯಿತು, ನೀರಿನ ವ್ಯವಸ್ಥೆ ಯಾವ ಥರ ಮಾಡ್ದೆ. ದುರ್ಗ ಜಿಲ್ಲೆಯಲ್ಲಿ ಕೊಡೋದೇ 3 ಗಂಟೆ ಕರೆಂಟು, ರಾತ್ರಿ ಹೊತ್ತು ಕೊಡ್ತಾರೆ. ಅದು ಬೆಳಿಗ್ಗೆ 3 ಗಂಟೆ, ರಾತ್ರಿ 3 ಗಂಟೆ. ಅದು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಸಹ ಗೊತ್ತಾಗಲ್ಲ. ಎಷ್ಟೋ ಗಾಳಿ ಫ್ಯಾನ್ಗಳು ಇವತ್ತೆಲ್ಲ ನಿಂತ್ಕೊಂಡು ಹೋಗಿದೆ. ಅದರಿಂದ ಏನು ಪವರ್ ಉತ್ಪತ್ತಿ ಆಗ್ತಾಯಿತ್ತು ಅದೆಲ್ಲ ಸ್ಟಾಪ್ ಆಗಿದೆ ಈ ಮಂಗಳ ಭಾಗದಲ್ಲೇ ಎಲ್ಲ. ಆದರೆ ಇವತ್ತು ಕೊಡ್ತಿರೋ ಕ್ವಾಲಿಟಿ ಇಲ್ಲದ ಕರೆಂಟ್ ಆ್ಯಕ್ಚುಲಿ ಕೊಡ್ತಾ ಇರೋದು. ಅದರೊಳಗಡೆ ಇಷ್ಟೆಲ್ಲ ಏನೋ ಮಾಡಿದ್ದಾರೆ ಅಂತ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಜೊತೆಗೆ ಇದರ ತೆಂಗಿನ ಬುರುಡೆಗಳನ್ನು ಉಪಯೋಗಿಸ್ಕೊಂಡು ಒಂದಿಷ್ಟು ಕಲಾಕೃತಿಗಳನ್ನ ರಚನೆ ಮಾಡಿದರು. ಓಕೆ, ಇದೆಲ್ಲದು ಎಕ್ಸಿಬಿಷನ್ ಇದರಲ್ಲಿ ಓಕೆ ಅಂತ ಅನಿಸುತ್ತೆ. ಇದು ಮತ್ತೆ ಉಪಯೋಗ ಎಲ್ಲಿಗೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಕೊನೆವರೆಗೂ. ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ವಿಮರ್ಶೆಗಳನ್ನ ಮಾಡಬೇಕು. ಆ ರೈತನಿಗೆ ಖುಷಿ ಆಗ್ಬೋದೇನೋ, ಆ ರೈತನಿಗೆ ನೇರವಾಗಿ ಗಿರಾಕಿಗಳು ಸಿಗೋ ರೀತಿಯಲ್ಲಿ ಮಾಡೋಂಥ ವ್ಯವಸ್ಥೆಗಳು ಮಾಡ್ಬೋದಾಗಿತ್ತೇನೋ. ನಮಗೆ ಬೇಕಾದ್ರೆ ವರ್ಷ ಪೂರ್ತಿ ತರಕಾರಿಗಳನ್ನ ಬೆಳ್ಕೊಡ್ತೀರಾ ಅಂತನೋ, ಅಥವಾ A2 ಮಿಲ್ಕು, A1 ಮಿಲ್ಕು ಅಂತ ಇವತ್ತೆಲ್ಲ ಪ್ರಚಾರ ಪಡೀತಿದೆ. ಆ ರೀತಿ ಯಾರೋ ರೈತರುಗಳು ಸಿಗ್ತಾ ಇದ್ದಾರೆ ಅಂತೇಳಿ, ಅಥವಾ ರೈತರ ಮನೇಲಿ ಮಾಡಿರೋಂಥ ಹಪ್ಪಳ ಸಂಡಿಗಳು ಅವರೇ ತಂದಿಟ್ಟು ಮಾರಾಟ ಮಾಡೋಂಥ ಒಂದು ವ್ಯವಸ್ಥೆ ಏನಾದ್ರು ಮಾಡಲಿಕ್ಕಾಗತ್ತಾ ಅಂಥೇಳಿ, ಅಥವಾ ರೈತನಿಗೆ ತರಬೇತಿ ಕೊಟ್ಟು ಇಲಾಖೆ ಅಧಿಕಾರಿಗಳು ಒಬ್ಬ ರೈತನ ಸದೃಢವಾಗಿ ಬೆಳೆಸಿದ್ದೀವಿ, ನಾನೊಬ್ಬ ಜಿಲ್ಲಾ ತೋಟಗಾರಿಕೆ ಅಧಿಕಾರಿಯಾಗಿ ಒಬ್ಬ ರೈತನ ತುಂಬ ಸದೃಢವಾಗಿ ಬೆಳೆಸಿದ್ದೀನಿ ಅಂತ ಹೇಳಿ, ಆ ಥರದ ವಿಷಯಗಳು ಅದನ್ನು ಧೈರ್ಯವಾಗಿ ಹೇಳ್ಕೊಂಡು ಆ ರೈತರನ್ನ ಕರ್ಕೊಂಡು ಕೂರಿಸಿದಾಗ ಓಕೆ, ನಾನು ಫಾಲೋ ಮಾಡ್ಬೋದೇನೋ ಅದನ್ನು ಅಂತ ಅನಿಸುತ್ತೆ ಈ ಥರ. ಹಾಗಾಗಿ ಯಾವುದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಆ ಥರ ಮಾಡಿದರೆ ಚೆನ್ನಾಗಿರ್ತೈತೆ ಅಧಿಕಾರಿಗಳಾದರು ಅಂತ ಅನಿಸುತ್ತೆ. ಮತ್ತು ಇದೆಲ್ಲ ಬೋನ್ಸಾಯಿ ಗಿಡಗಳು ಯಾವುದೋ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳೆದಿದ್ದಲ್ಲ, ಮತ್ತು ಅಲ್ಲೊಂದು ಕಡೆಯಿಂದನೂ ಬರುತ್ತಿಲ್ಲ, ಪ್ರಚಾರ ಆಗುತ್ತೆ, ಮತ್ತು ವಾಪಸ್ ಅಲ್ಲಿ ತಗೊಂಡೋಗ್ತಾರೆ. ಆ ರೀತಿಯೇ ಆಗೋದು, ಯಾವಾಗಲೂ ಆಗೋವಂಥದ್ದು. ಒಂದಿಷ್ಟು ಗಿಡಗಳೆಲ್ಲ ಮಾರಾಟ ಮಾಡೋಕ್ಕೆಲ್ಲ ಇಟ್ಟಿದ್ರೆ ಅದೆಲ್ಲ ಓಕೆನೇ, ಅದೆಲ್ಲ ಖುಷಿ ಅನ್ನಿಸ್ತು. ಶಾಲಾ ಮಕ್ಕಳದು ಅಲ್ಲಿ ಪ್ರೋಗ್ರಾಮ್ಗಳು ನಡೀತಾಯಿತ್ತು, ಹಾಡು ಡ್ಯಾನ್ಸ್ ಎಲ್ಲ ನಡೀತಾಯಿತ್ತು, ಅದಕ್ಕೆಲ್ಲ ಪ್ರೈಸ್ ಕೊಡೋದೆಲ್ಲ ನಡೀತಾಯಿತ್ತು. ಅಟ್ಲೀಸ್ಟ್ ದಿನಕ್ಕೊಬ್ಬ ರೈತನ ಕರೆಸಿ ಮಾತಾಡೋಂಥ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಕಂಪಲ್ಸರಿ ಎಲ್ಲರನ್ನೂ ನಿಶಬ್ದವಾಗಿ ಕೂರಿಸಿ ಆ ರೈತನ ಅನುಭವಗಳನ್ನ ಕೇಳಿಸೋಂಥ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತೆ ನಾವು. ಅಥವಾ ಅವನಿಗೆ ಗೌರವಿಸೋದ್ರ ಮೂಲಕ ಮತ್ತೊಂದೇನೋ ಅವ್ನಿಗೆ ಹೊಸ ಹುಮ್ಮಸ್ಸನ್ನ ಬೆಳವಣಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತಾಯಿತ್ತೇನೋ. ಹಾಗಾಗಿ ಇದೆಲ್ಲ ಎಷ್ಟೊಂದು ಥರದ ಗೆಡ್ಡೆ ಗೆಣಸುಗಳೆಲ್ಲ ಇತ್ತು. ನಿಜವಾಗ್ಲೂ ಬೆಳಲಿಕ್ಕೆ ಸಿಗುತ್ತೆ, ಬೀಜಗಳು ಸಿಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಇರಲಿಲ್ಲ, ಅಲ್ಲಿ ಹೇಳಲಿಕ್ಕೆ ಯಾರೂ ಇರಲೂ ಇಲ್ಲ. ಮಾರಾಟಗಾರದ್ದು ಮಂಡಕ್ಕಿ ಬೋಂಡ ಮಾರಾಟದ ಅಬ್ಬರ ಜೋರಾಗಿತ್ತು, ಗೋಬಿ ಮಂಚೂರಿ ಅದೆಲ್ಲದನ್ನು. ಓಕೆ, ಅದೆಲ್ಲ ಬೇಕಾಗತ್ತೆ. ಇವತ್ತು ಹೊರಗಡೆ ಬಂದವ್ರಿಗೆ ಏನಾದ್ರು ತಿನ್ನಬೇಕು ಅನಿಸುತ್ತೆ, ಮಕ್ಳು ಎಂಜಾಯ್ ಮಾಡ್ತಾರೆ, ಅದಕ್ಕೆ ಯಾವುದೂ ನಮ್ಮದೇನು ಅಬ್ಜೆಕ್ಷನ್ ಏನಿಲ್ಲ. ಆದರೆ ಅಲ್ಲಿ ಪ್ರಜಾಪತಿ ಈಶ್ವರಿ ಸಂಘದವರು ಧರ್ಮದ ಬಗ್ಗೆ ಬೋಧನೆ ಮಾಡ್ತಾಯಿದ್ರಲ್ಲ, ಅದೇ ರೀತಿ ಒಬ್ಬ ರೈತರು ಕೂತ್ಕೊಂಡು ಅಥವಾ ಅಧಿಕಾರಿಗಳು ಕೂತ್ಕೊಂಡು ನಮಗೆ ಬೇಕಾದ್ರೆ ಮಾಹಿತಿನ ಹೇಳಲಿಕ್ಕೆ ಇದಿರೋ ಇನ್ನೂ ಚೆನ್ನಾಗಿರೋದೇನೋ ಅಂತೇಳಿ ಅನ್ನೋದು ನನ್ನ ಅಭಿಮತ. ಹಂಗಾಗಿ ಇದೆಲ್ಲ ನೋಡಿದ್ದಾಯಿತು, ಖುಷಿಯಾಯಿತು. ಒಂದು ಒಳ್ಳೆಯ ಬೆಳವಣಿಗೆನೇ. ಒಂದಿಷ್ಟು ತಪ್ಪು ತಿದ್ಕೊಳ್ಳೋಣ, ಇಲ್ಲಾಂದ್ರೆ ಪ್ರಸ್ತುತ ನಮಗೇನು ಬೇಕೋ ಆ ವಿಷಯಕ್ಕೆ ನಾವು ತಿದ್ಕೊಳ್ಳೋಣ ಅಂತೇಳಿ ನನ್ನ ಒಂದು ಇದು. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ.